ನೆನಪೆ ಅರಿವಿಗೆ ಶರಣು ಸಾಹಿತ್ಯ ಸರಸ್ವತಿಗೆ ಅಂತ ಹೇಳ್ಕೊಡ್ತೇವೆ. ಸಾಹಿತ್ಯ ಮತ್ತೆ ಸರಸ್ವತಿ. ಪದ್ಮಗಂಧಿ ಅನ್ನೋ ಶೀರ್ಷಿಕೆ ಯಾಕೆ ಕೊಟ್ಟಿದ್ದೇವೆ ಅಂತಂದ್ರೆ, ಪದ್ಮಗಂಧ ಅನ್ನೋ ಪದಕ್ಕೆ ಸಂಬಂಧ ಅನ್ನೋ ಅರ್ಥವು ಸಂಸ್ಕೃತದಲ್ಲಿ ಇದೆ. ಇದರ ನಿರ್ಮಾತೃ ಒಂದು ಅವಧಿಗೆ ವಿಧಾನ ಪರಿಷತ್ತಿನ ಸದಸ್ಯರಾಗಿಯೂ ಕೆಲಸ ಮಾಡಿರುವಂತಹ ವಿದುಷಿ ಪ್ರೊಫೆಸರ್ SR ಲೀಲಾ. ಒಂದು 10 ವರ್ಷಗಳ ಪರ್ಯಂತ ಪ್ರಾಚೀನ ಕಾಲದಿಂದ ಆಧುನಿಕ ಅಂದರೆ ಅರ್ವಾಚೀನ ಕಾಲದವರೆಗೆ ಪದ್ಮ ಯಾಕೆ ನಮ್ಮ ಬದುಕಿನಲ್ಲಿ ಇಷ್ಟೊಂದು ಹಾಸು ಹೊಕ್ಕಾಗಿ ಪಸರಿಸ್ಕೊಂಡಿದೆ, ಆವರಿಸ್ಕೊಂಡಿದೆ, ಆವಾಹಿಸಿಕೊಂಡಿದೆ ಅಂತ ಹುಡುಕಾಟ ಮಾಡ್ತಾ ಮಾಡ್ತಾ ಅವರಿಗೆ ಎಲ್ಲ ಬೆಳಗಿನ ಆರಂಭದಲ್ಲಿ ಮನೆ ಮುಂದೆ ರಂಗವಲ್ಲಿಯಿಂದ ಹಿಡಿದು ಒಂದು ಲಾರಿ ಹೋಗ್ತಾ ಇದೆ, ಯಾವುದೋ ಜಿಲ್ಲಿಕರಿಗೆ ಹೋದ್ರೆ ಲಾರಿ ಹಿಂದೆ ಒಂದು ಪದ್ಮ, ಬ್ರಹ್ಮ ಸೃಷ್ಟಿ ಮಾಡೋದನ್ನ ಹೊಡೆದ ಮೇಲೆ ನಾಭಿ ಕಮಲ ಅಂತ ವಿಷ್ಣುವಿಗೆ, ಪುರಾಣದಲ್ಲಿ ಎಲ್ಲ ಕಡೆಯೂ ಕಮಲ, ಅಲ್ಲಿಂದ ಆರಂಭಗೊಂಡು ಇತ್ತೀಚೆಗೆ ಅಯೋಧ್ಯೆ ಶ್ರೀರಾಮ ಅಂತ ಹೇಳಿದರೆ ಆ ಶ್ರೀರಾಮ ಮೂರ್ತಿ, ಅದಕ್ಕೆ ರಾಮಲಲ್ಲಾ ಮೂರ್ತಿಗಳಿಗೆ ಅವರು ಅಧಿಷ್ಠಾನದಿಂದ ಹಿಡಿದು ನಖ ಶಿಖಾಂತ ಎಲ್ಲ ಕಡೆಯೂ ಕಮಲ ಬಳಕೆ. ಯಾಕೆ ಅಂತ ಹುಡುಕ್ತಾ ಹೋದಾಗ ಅದರಲ್ಲಿ ತಂತ್ರ, ಮಂತ್ರ, ವೇದ, ವೇದಾಂತ, ಆಯುರ್ವೇದ, ಯೋಗ, ಸಾಹಿತ್ಯ, ಸಂಗೀತ, ನಾಟಕ ಈ ಥರ ಯಾವ್ಯಾವುದನ್ನು ನೋಡಿಕೊಂಡ್ರು ಸಹ ವ್ಯಾಪಕವಾಗಿ ಕಮಲ ಯಾಕೆ ಇದೆ ಅಂತ ಹುಡುಕಾಡಿದ್ರೆ ಭಾವತ್ತೆ ಪದ್ಮಗಂಧಿ ಅಂತ ಸಂಸ್ಕೃತ, ಕನ್ನಡ, ಹಿಂದಿ 3 ಭಾಷೆಗಳಲ್ಲಿ ತಯಾರಾದಂಥ ಚಿತ್ರ. ಇದನ್ನೀಗಾಗಲೇ ಅನೇಕ ಸಂಸ್ಥೆಗಳು, ಮಠಾಧೀಶರು, ಅದು ಸುತ್ತೂರು ಶ್ರೀಗಳಾಗಿರ್ಬೋದು ಅಥವಾ ನಿರ್ಮಲಾನಂದ ಸ್ವಾಮಿಗಳಾಗಿರ್ಬೋದು, ವೀರೇಂದ್ರ ಹೆಗಡೆಯವರಾಗಿರ್ಬೋದು, ಅಥವಾ ಉಡುಪಿಯ ಅಷ್ಟಮಠಗಳಾಗಿರ್ಬೋದು, ಕುಕ್ಕೆ ಶ್ರೀಗಳಾಗಿರ್ಬೋದು, ರಾಮಕೃಷ್ಣ ಮಠದ ಅನೇಕ ಅಧ್ವರ್ಯರಾಗಿರ್ಬೋದು, ಎಲ್ಲ ಪರಮಾಚಾರ್ಯರು ಎಲ್ಲರೂ ಸಹ ಇದನ್ನು ಕೂತು ತುಂಬ ಕುತೂಹಲದಿಂದ ವೀಕ್ಷಿಸಿದ್ದಾರೆ. ಜಿಲ್ಲಾವಾರು ಅಂದರೆ ಇದನ್ನು ಬಿಡುಗಡೆಯಾಗಿ ಜನಭರಿತ ಪ್ರದರ್ಶನವನ್ನು ಕಂಡ ಮೇಲೆ ಕಲ್ಯಾಣ ಕರ್ನಾಟಕದಲ್ಲಿ ಯಾಕೆ ಈ ಪ್ರದರ್ಶನ ಆಗಬಾರದು ಅಂತ ಯೋಚನೆ ಮಾಡ್ತಾ ಎಲ್ಲ ಸಮಾನ ಮನಸ್ಕರ ಸಂಯುಕ್ತಾಶ್ರಯದಲ್ಲಿ ನಾವು ಇಲ್ಲೂ ಈ ಜಿಲ್ಲೆಯಲ್ಲೂ ಆ ಥರದ ಅನೇಕ, ಈಗಷ್ಟೇ ನಾವು ನಮೋಶ್ರೀ ಸಾಹೇಬ್ರನ್ನ ಭೇಟಿ ಮಾಡಿ ಬಂದ್ವಿ. ಈಗಷ್ಟೇ ಇಲ್ಲೊಂದು ಅನೇಕರು ಮಣಿಕಂಠರವರು ಮಾತಾಡ್ಬಿಟ್ಟು ನಮಗೆ ಬೆಂಬಲ ಸೂಚಿಸಿದ್ರು. ತಾವೆಲ್ಲರೂ ಬಲ್ರಿ ಒಂದು ಚಿತ್ರ ಮಾಡಬೇಕು ಅಂತಂದಾಗ ಸಹಜವಾಗಿ ಬೆಂಬಲ ಬಹಳ ಮುಖ್ಯವಾಗಬೇಕು. ಆದರೆ ಪದ್ಮಗಂಧಿಯ ಬಲ ಯಾವುದು ಅಂತಂದರೆ, ಈ ಎಲ್ಲ ಬೆಂಬಲಗಳೊಟ್ಟಿಗೆ ಇದು ದ್ರವ್ಯಾರ್ಜನೆಗಾಗಿ ಮಾಡಿದ ಚಿತ್ರ ಅಲ್ಲ, ಜ್ಞಾನಾರ್ಜನೆಗಾಗಿ ಮಾಡಿದ ಚಿತ್ರ. ಇದೊಂದು ಕಥಾ ಚಿತ್ರ. ಸಾಕ್ಷ್ಯ ಒದಗಣೆ ಹೇಳ್ತಿದ್ದೀರಲ್ಲ, ಹಾಗಾದರೆ ಅಂದರೆ ಸಾಕ್ಷ್ಯ ಒದಗಣೆ ಪೂರ್ಣತಮ ಇರುತ್ತೆ ಇದರಲ್ಲಿ. ನಾವೇನು ಹೇಳ್ತಿದ್ದೀವಿ ಸಾಧಾರವಾಗಿ ಈ ಚಿತ್ರದಲ್ಲಿ ನಾವು ಕೂಡ ಮಾಡೋ ಪ್ರಯತ್ನ ಮಾಡಿದ್ದೇವೆ. ಪ್ರಮಾಣ ರಹಿತವಾಗಿ ಯಾವ ಕೆಲಸವನ್ನು ಮಾಡಬಾರ್ದು ಅನ್ನೋದು, ಅದರಲ್ಲೂ ಪರಿಣಾಮಕಾರಿ, ಅತ್ಯಂತ ಪರಿಣಾಮಕಾರಿಯಾದ ಮಾಧ್ಯಮ, ಸತ್ಪರಿಣಾಮವನ್ನು ದುಷ್ಪರಿಣಾಮವನ್ನು ಏಕಕಾಲಕ್ಕೆ ಬೀರಬಲ್ಲಂಥ ಈ ಮಾಧ್ಯಮದ ಸದ್ಬಳಕೆ ಒಂದು ಜವಾಬ್ದಾರಿ ಅಂತ ಯೋಚನೆ ಮಾಡಿ ಈ ತಂಡ ಪದ್ಮಗಂಧಿಯನ್ನ ಈವರೆಗೆ ತಲುಪಿಸಿದೆ. ಈಗ ಇದನ್ನ ಮಾನನೀಯ ಭಾರತೀಯ ಉಪರಾಷ್ಟ್ರಪತಿಗಳು ಜೊತೆಗೆ ನಾನು ಆಗಲೇ ಹೇಳಿದ ಹಾಗೆ ಕರ್ನಾಟಕದ ಮತ್ತು ಮೇಘಾಲಯದ ಮಾನನೀಯ ರಾಜ್ಯಪಾಲರುಗಳು ಇಂಥವರೆಲ್ಲರೂ ಸಹ ಇದನ್ನು ಕೂತು ನೋಡೋ ವ್ಯಕ್ತಪಡಿಸಿದ್ದಾರೆ, ಬಯಕೆಯನ್ನು, ಅವ್ರ ವಾಂಛೆ ಇದೆ. 27ನೇ ತಾರೀಕು ಮೈಸೂರಿನಲ್ಲಿ ಬಿಡುಗಡೆಯಾಗಿ ಅಷ್ಟು ಜನಭರಿತ ಪ್ರದರ್ಶನ ಕಂಡ ನಂತರವೂ ಮೈಸೂರಲ್ಲಿ ಶ್ರೀಮನ್ ಮಹಾರಾಜರು ನನಗೆ ನೋಡೋಕ್ಕಾಗಲಿಲ್ಲ, ಅದಕ್ಕಾಗಿ ಬನ್ನಿ ಅಂತ ಮತ್ತೆ ಈ 27ನೇ ತಾರೀಕಿಗೆ ಮತ್ತೆ ಮೈಸೂರಿನಲ್ಲಿ ಈ ಥರದ ಚಿತ್ರಮಂದಿರ ಪ್ರದರ್ಶನ. ಈ ಚಿತ್ರ ನಾವು ಚಿತ್ರಮಂದಿರದಲ್ಲೇ ಪ್ರದರ್ಶನ ಮಾಡೋಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಅದರ ಉನ್ನತೀಕೃತ ವ್ಯವಸ್ಥೆ ನಮ್ಮನ್ನು. ನಾವು ಇದಕ್ಕಾಗಿಂತ ಇದರ ತಾಂತ್ರಿಕ ಶ್ರೀಮಂತಿಕೆಗೆ ಅನೇಕ ಕೆಲಸ ಮಾಡಿರ್ತೇವೆ. ಹಾಗಾಗಿ ಚಿತ್ರಮಂದಿರದಲ್ಲಿ ನೋಡಿದಾಗ ಹೆಚ್ಚಿನ ಪರಿಣಾಮ ಬೀರುತ್ತೆ ಅನ್ನೋ ಕಾರಣಕ್ಕಾಗಿ ಚಿತ್ರಮಂದಿರದಲ್ಲೇ ಆಗಬೇಕು ಅಂತ ಯೋಚನೆ ಮಾಡಿದ್ದೇವೆ. ಈ 22ನೇ ತಾರೀಕು ಪ್ರಾಯ ನಮ್ಮ ಈ ಎಲ್ಲ ಅಧ್ವರ್ಯರು ಗಣ್ಯಮಾನ್ಯರು ಹೇಳಿದ ಹಾಗೆ 22ನೇ ತಾರೀಕು ಅದನ್ನು ಮಾಡೋಣ ಭಾನುವಾರ ಅಂತ ಹೇಳ್ತಿದ್ದಾರೆ. 22ಕ್ಕೆ ಶೆಟ್ಟಿ ಚಿತ್ರಮಂದಿರದಲ್ಲಿ ಅದನ್ನು ಮಾಡಬಹುದಾ ಅನ್ನೋದು ಆಲೋಚನೆ ಇಲ್ಲಿಂದ ಆರಂಭಗೊಂಡು, ತಮ್ಮನ್ನು ಮೊದಲುಗೊಂಡು ಇದರದೆಲ್ಲ ಒಂದು ವಿಶೇಷವಾದ ವಿಚಾರವನ್ನು ತಮ್ಮಲ್ಲಿ ಅರಿಕೆ ಮಾಡಿಕೊಂಡು ಆ ನಂತರ ಆ ಎಲ್ಲ ಮಹನೀಯರನ್ನು ಮಾತಾಡಿಸಿಕೊಂಡು 22ಕ್ಕೆ ಎಲ್ಲ ನಿಕ್ಕಿ ಮಾಡ್ಕೊಂಡು ಹೋಗೋಕ್ಕಾಗಿ ಅಂತ ನಾನು ಬೆಂಗಳೂರಿನಿಂದ ಇಲ್ಲಿಗೆ ಬಂದಿದ್ದೇನೆ. ನಾನು ಸುಚೇಂದ್ರ ಪ್ರಸಾದ. ನಾನು ರಂಗಭೂಮಿ ಮತ್ತು ಚಿತ್ರಮಂದಿರದಲ್ಲಿ ರಂಗದಲ್ಲಿ ಅನೇಕ ವರ್ಷಗಳಿಂದ ಕೆಲಸ ಮಾಡ್ತಿರುವಂಥವನು. ಕಳೆದ 3-4 ದಶಕಗಳಿಂದ ಇದನ್ನೇ ವೃತ್ತಿಯಾಗಿಸಿಕೊಂಡು ಸದಭಿರುಚಿ ಮತ್ತು ಅರ್ಥಪೂರ್ಣ ಚಿತ್ರಗಳನ್ನು ಮಾಡೋದಕ್ಕೆ ಹೆಚ್ಚು ನಾವು ತಗೊಂಡವು. ಇದು ಈ ಚಿತ್ರದ ನಿರ್ದೇಶನ ನನ್ನದು. ನಾನು ಮಾಡಿದಂಥ ಚಿತ್ರಗಳ ನಿರ್ದೇಶನದಲ್ಲೂ ಈ ನೆಲದ ಪಾರಂಪರಿಕ ಅಧ್ವರ್ಯರಿದ್ದಾರೆ, ನೆಲದ ಅಸ್ಮಿತೆ ಏನಿದೆ, ಗೌರವವೇನಿದೆ, ಮತ್ತು ಈ ನೆಲದಲ್ಲಿ ಈಗಲೇ ನಾವು ಮರೆತ ಸಂಗತಿಗಳು, ಹೇಳದೇ ಉಳಿದ ಸಂಗತಿಗಳು, ಈ ಎಲ್ಲವನ್ನ ಚಿತ್ರದ ಮುಖಾಂತರ ಹೇಳುವಂಥ ಪ್ರಯತ್ನವನ್ನು ನಾವು ಪದ್ಮಗಂಧಿ ಮುಖಾಂತರವೂ ಮಾಡಿದ್ದೇವೆ. ಇದರಲ್ಲಿ ಪಾರಂಪರಿಕ ಅಧ್ವರ್ಯರಾದಂಥ ಸುಶ್ರುತಾಚಾರ್ಯರಾಗಿರ್ಬೋದು, ಪತಂಜಲಿ ಆಗಿರ್ಬೋದು, ಭಾಸ್ಕರಾಚಾರ್ಯರಾಗಿರ್ಬೋದು, ಕಣಾದರಾಗಿರ್ಬೋದು, ಇವರೆಲ್ಲರಿಗೂ ಈ ತಲೆಮಾರಿಗೆ ಗೊತ್ತೇ ಇಲ್ಲ. ವೈಶ್ವಿಕ ನೋಟ ಇದ್ದಂಥ ನಮ್ಮ ಈ
ನಮ್ಮ ನಮ್ಮ ಈ ನಾಗರಿಕತೆ ಏನಿದೆ, ವಿಶ್ವಕ್ಕೆ ಕೊಡುಗೆ ಸಲ್ಲಿಸಿದ್ದೇನಿದೆ, ಆ ಎಲ್ಲ ಸಂಗತಿಗಳನ್ನು ಪದ್ಮಗಂಧಿಯಲ್ಲಿ ಇದು ಸಹ ಸುಗಂಧವೇ, ಇದು ಸಹ ಗಂಧವೇ, ಇದು ಸಂಬಂಧವೇ ಅಂತ ಹೇಳೋ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ.